ಈಗ ಏನ್ ಗೊತ್ತಾ, ಹೊರಗಡೆಯಿಂದ ನೋಡೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಬಿಗ್ ಬಾಸ್ ಅಂದ್ರೆ ಒಂದೇ ಜಗಳ ಮಾಡ್ತಾ ಇರ್ಬೇಕು, ಇಲ್ಲ ಫಿಸಿಕಲ್ ಟಾಸ್ಕ್ ಅಲ್ಲಿ ಇರ್ಬೇಕು, ಅಂದ್ರೆ ಲೈಮ್ ಲೈಟ್ ಅಲ್ಲಿ ಇರ್ಬೇಕು. ಸುಮ್ನೆ ಕೂತಾ ಬಂದ ಅಂದ್ರೆ ವರ್ಕ್ ಆಗಲ್ಲ. ಏನ್ ಟಿಪ್ಸ್ ಕೊಡ್ತೀರಾ ನೆಕ್ಸ್ಟ್ ಸೀಸನ್ ಹೋಗೋರ್ಗೆ? ಯಾಕಂದ್ರೆ ಡೇ ಒನ್ ಇಂದ ಇದೊಂಥರ ಒನ್ ಮ್ಯಾನ್ ಶೋ ತರಾನೇ ಅಂತ ಜನ ಹೇಳ್ತಾ ಇದ್ದಿದ್ದು. ಗಿಲ್ಲಿಗೋಸ್ಕರನೇ ನಾವು ನೋಡೋದು, ಗಿಲ್ಲಿನೇ ಗೆಲ್ಬೇಕು, ಗೆಲ್ಸಿದ್ರು. ಮೇಡಮ್ ಈಗ ಟಿಪ್ಸ್ ಕೊಡುವಷ್ಟು ದೊಡ್ಡವನು ಅಂತ ಆತರ ಕಿಲಾಡಿನೂ ಒಂದು ಅನುಭವ ಇದೆಯಲ್ಲ ನಿಮ್ಗೆ? ಅನುಭವ ಏನಂದ್ರೆ ಯಾವ್ದು ಪ್ಲಾನ್ ಮಾಡ್ಕೊಂಡು ನಾನು ಹಿಂಗೇ ಇರ್ಬೇಕು, ನಾನು ಹಿಂಗೇ ಆಗ್ಬೇಕು, ಹಿಂಗೇ ತೋರ್ಸ್ಕೋಬೇಕು ನನ್ನ ನಾನು ಅನ್ಕೊಂಡು ಹೋಗ್ಲೇಬಾರ್ದು ಮೇಡಮ್. ನೀವ್ ಹೆಂಗಿದ್ದೀರಾ, ನೀವ್ ಹೆಂಗಿರ್ತೀರಾ ಹಂಗೆ ಇದ್ ಬಿಡ್ಬೇಕು ಒಳಗಡೆ ಅಷ್ಟೇ. ಈಗ ಪಾಲಿಟಿಕ್ಸ್ ಮೇ ಬಿ ಪ್ರಚಾರ ಕರೆಯೋ ಚಾನ್ಸ್ ಇದೆ, ಹೋಗ್ತೀರಾ ನೆಕ್ಸ್ಟ್? ಆ ಪ್ಲಾನ್ ಏನಿಲ್ಲ. ಪಾಪ್ಯುಲಾರಿಟಿ ಇದ್ಮೇಲೆ ಯುಟಿಲೈಸ್ ಮಾಡ್ಕೋತಾರಲ್ಲ ಪೊಲಿಟಿಷಿಯನ್ಸ್ ಅದನ್ನ. ಇಲ್ಲ ಮೇಡಮ್, ಸುಮ್ನೆ ಬೇಡ ಸದ್ಯಕ್ಕೆ. ಯಾಕ್ಬೇಕು ಮೇಡಮ್ ಅದಕ್ಕೆ ನಾನು ಅದ್ರ ಬಗ್ಗೆ ಅಂದ್ರೆ ಏನಾದ್ರು ಒಂದ್ ಕೆಲಸ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಇರ್ಬೇಕಲ್ಲ ಮೇಡಮ್. ಈಗ ನಾನು ಒಂದ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಅದ್ರ ಬಗ್ಗೆ ಒಂದು 30% ಆದ್ರೂ ನಾಲೆಡ್ಜ್ ಇರ್ಬೇಕು, ಅವಾಗಲೇ ಕೈ ಹಾಕ್ಬೇಕು, ಅವಾಗಲೇ ಕೈ ಸುಟ್ಕೋದ್ ನಾವು. ಯಾವ್ದೇ ಕೆಲಸ ಆದ್ರೂ ಈಗ ನಂಗೆ ಡ್ರೈವಿಂಗೇ ಗೊತ್ತಿರಲಿಲ್ಲ, ಸುಮ್ಮನೆ ನಾನು ಡ್ರೈವಿಂಗ್ ಮಾಡ್ತೀನಿ ಅನ್ಬಿಟ್ಟು ಕಾರ್ ಮೇಲೆ ಕೂತ್ಕೊಬಿಟ್ರೆ ಆಗ ಅದೆಲ್ಲೆಲ್ಲೋ ಹೋಗ್ಬಿಡ್ತದೆ ಕರ್ಕೊಂಡು. ಟಚ್ ಇರ್ಬೇಕಲ್ವಾ, ಹಂಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದ್ಮೇಲೆ ಬೇಡ, ರಿಸ್ಕ್ ಅನ್ಸುತ್ತೆ. ಈಗ ಕಾರ್ ಬಂತಲ್ಲ, ಇನ್ನು ನಿಮ್ ಕೈಗೆ ಸೇರಿಲ್ಲ, ಯಾರನ್ನ ಫಸ್ಟ್ ಕೂರ್ಸ್ಕೊಂಡು ಹೋಗ್ತೀರಾ? ನಾನೇ ಫಸ್ಟ್ ಕೂತ್ಕೋತೀನಿ. ನೀವು ಕೂತ್ಕೋತೀರಾ? ನಂಗೆ ಡ್ರೈವಿಂಗ್ ಬರುತ್ತಾ? ಪಕ್ಕದಲ್ಲಿ ಯಾರು ಕೂರಿಸ್ತೀರಾ? ನಮ್ಮ ಅಪ್ಪ ಅಮ್ಮ ಕೂರ್ಸ್ಕೊತೀನಿ. ಆಮೇಲೆ 2 ಸೀಟ್ ಹಿಂದೆ ಖಾಲಿ ಸೀಟ್ ಇರ್ತದೆ ಅಲ್ಲಿ. ನೆಕ್ಸ್ಟ್ ಟ್ರಿಪ್ ಅಲ್ಲಿ ಯಾರು? ನೆಕ್ಸ್ಟ್ ಟ್ರಿಪ್ ಅಲ್ಲಿ ನೀವು? ನಾನಾ? ಅದ್ರ ನೆಕ್ಸ್ಟ್ ಟ್ರಿಪ್ ಬಿಗ್ ಬಾಸ್ ಸ್ಪರ್ಧಿಗಳು ಯಾರು ಅದನ್ನ ಹೇಳಿ. ಎಲ್ರು ಕೂರ್ಸ್ಕೊಯ್ತೀನಿ ಮೇಡಮ್. ಹಂಗ ಅದೇನು ಟೆಂಪೋ ಕೆಟ್ಟೋಯ್ತಾ, ಲಾರಿ ಕೆಟ್ಟೋಯ್ತಾ? ನೆಕ್ಸ್ಟ್ ಟ್ರಿಪ್ ಅಲ್ಲಿ ಪ್ರಿಫರೆನ್ಸ್ ವೈಸ್ ಹೇಳಿ. ಕಾವುನ ರಕ್ಷಿತಾನ? ಇವು ಸೀಟು 4 ಸೀಟ್ ಇಂದ 3 ಸೀಟ್ ಇರ್ತಾವ, ಮುಂದೆ 1 ಸೀಟ್ ಇರ್ತದೆ. ಎಲ್ಲರನ್ನು ಕೂರ್ಸ್ಕೊತೀನಿ. ಕಾವ್ಯ, ರಕ್ಷಿತಾ ಎಲ್ಲರನ್ನು ಕೂರ್ಸ್ಕೊತೀನಿ. ಕಳ್ಳಪುಟ್ಟಿ ಎಲ್ಲರನ್ನು ಕೂರ್ಸ್ಕೊತೀನಿ. ಓಕೆ. ಈಗ ಅಮ್ಮಂಗೆ ಸೀರೆ ಗೀರೆ ಕೊಡ್ಸಿದ್ರಾ? ಕೊಡಿಸ್ಬೇಕು. ಒಂದ್ ಸ್ವಲ್ಪ ಇದ್ರಲ್ಲಿ ಕೊಡ್ಸಿದ್ದೀನಿ, ಬರ್ದರಿ ಬ್ಯಾಚುಲರ್ ಸೀರೆ ಎಲ್ಲ ಸ್ಟೇಜ್ ಮೇಲೆ ಕೊಟ್ಟಿದ್ದೀನಿ. ದೊಡ್ಡ ರಿಯಾಲಿಟಿ ಶೋ ಅಲ್ವಾ? ಇಲ್ಲಿ ಕೊಡಿಸ್ತೀನಿ. ಈಗ ಅಪ್ಲಿಕೇಶನ್ ಏನೋ ಬಂದಿದೆ ಫ್ಯಾಮಿಲಿ ಮೆಂಬರ್ಸ್ ಇಂದ, ನಮ್ಗೆ ಇಂತಿಷ್ಟು ದುಡ್ಡು ಕೊಡು, ಇಂತಿಷ್ಟು ದುಡ್ಡು ಕೊಡು ಅಂತ? ಇಲ್ಲ ಮೇಡಮ್, ಪಾಪ ಏನ್ ಗೊತ್ತಾ, ಇಂಥದೆಲ್ಲ ಆದಾಗ ರಿಲೇಟಿವ್ಸ್ ಎಲ್ಲ ಜೋರಾಗಿ ಬಂದ್ಬಿಡ್ತಾರೆ. ಹಂಗೇನಿಲ್ಲ ಮೇಡಮ್, ಮುಂಚೆ ಯಾರಿದ್ರು ಅವರೇ ಮಾತಾಡಿಸ್ತಾರೆ, ಮಾಡ್ತಾರೆ. ಆತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರಿಲ್ಲ ಮೇಡಮ್ ನಮ್ಮ ಸಂಬಂಧ ರಿಲೇಟಿವ್ಸ್. ಅಪ್ಪು ಸಮಾಧಿ ಹತ್ರ ಹೋಗಿದ್ರಿ, ಅಪ್ಪು ಸರ್ದು, ಆಮೇಲೆ ಅಂಬರೀಶ್ ಅವ್ರ ಸಮಾಧಿ ಹತ್ರ ಎಲ್ಲ ಹೋಗಿದ್ರಿ. ನೆಕ್ಸ್ಟ್ ಎಲ್ ಪ್ಲಾನ್? ನೆಕ್ಸ್ಟ್ ಹೋಗ್ಬೇಕು ಮೇಡಮ್, ಇನ್ನೂ ಸುಮಾರು ಐತೆ ಮೇಡಮ್. ಎಲ್ಲ ಕಡೆನೂ ಹೋಗ್ಬೇಕು, ಎಲ್ರು ಮೀಟ್ ಮಾಡ್ಬೇಕು, ಮಾತಾಡಿಸ್ಬೇಕು. ಜನರು ಇಷ್ಟೆಲ್ಲ ಸಪೋರ್ಟ್ ಮಾಡೋರಲ್ಲ ಅವ್ರೆಲ್ಲರ ಹತ್ರಕ್ಕೂ ಹೋಗ್ಬೇಕು, ಮಾತಾಡಿಸ್ಬೇಕು ಅಂತೆಲ್ಲ ಆಸೆ ಐತೆ ಮೇಡಮ್. ಎಲ್ಲ ಟೈಮು ಆದಂಗೆ. ಟ್ರೋಫಿ ಮನೇಲಿ ತಲೆ ಹತ್ರ ಇಟ್ಕೊಂಡು ಮಲ್ಕೋತೀರಾ ಹೆಂಗೆ? ಇಲ್ಲ, ಅದೊಂದು ಡ್ರೀಮ್ ಕಮ್ ಟ್ರೂ ತರ ಅಲ್ವಾ? ಮತ್ತೆ ಹೋಗುವಾಗ ಗೆಲ್ಬೇಕು ಅಂತಾನೆ ಹೋಗಿರ್ತೀರ. ಅದಕ್ಕೇನೆ ಟ್ರೋಫಿ, ಅದಕ್ಕೆ ಏನು ಮನೇಲಿ ಇರ್ಬೇಕು, ಅಲ್ಲಿ ಅದೇ ತಾನೆ ಅಲ್ಟಿಮೇಟ್ಲಿ ನಮ್ ಮನೇಲಿ ಟ್ರೋಫಿ ಇರ್ಬೇಕು ಅಂತ ಮನೇಲಿ ಐತೆ. ಅಪ್ಪ ಅಮ್ಮ ಏನಾದ್ರು ಹತ್ರ ಗೆದ್ದಾದ್ಮೇಲೆ? ಅದೇನಪ್ಪ ಹೊತ್ತಿಲ್ಲ, ಅವರು ಹೊತ್ತಿಲ್ವಾ? ಒಳಗಡೆ ಬಂದಾಗ ಹತ್ರ ಅನ್ಸುತ್ತೆ. ಇಲ್ಲ ಹತ್ರ ಅನ್ಸುತ್ತೆ ಸ್ಟೇಜ್ ಮೇಲೆ. ನಾನು ಸಿನಿಮಾದಲ್ಲೆಲ್ಲ ಅಳ ಸೀನ್ ಇದ್ರೆ ಹೆಂಗೆ ಗಿಲ್ಲಿ? ಗ್ಲಿಸರಿನ್ ಹಾಕೊಂಡ್ ಅಳದು ಬ್ರೀಡೆ ಹಂಗ ಅನ್ಸುತ್ತೆ. ಅಪ್ಪ ಅಮ್ಮನೂ ಅಳಲ್ಲ, ಮಗನೂ ಅಳಲ್ಲ. ಇಲ್ಲ, ನಮ್ಮವ್ವ ಎಮೋಷನ್ ನಮ್ಮವ್ವ ಹತ್ತು ಬಿಡ್ತಾರೆ. ಇದೇನು ಮೊನ್ನೆ ಆ ಖುಷಿಗೆ ಹತ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅಮ್ಮ ಮಾಡೋದು ಏನಿಷ್ಟ ತಿನ್ನಕ್ಕೆ? ನಾಟಿ ಕೋಳಿ ಸಾರು ಸಖತ್ತಾಗಿ ಮಾಡ್ತಾರೆ, ಬೆಣ್ಣೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ನಂಗೆ ಸಖತ್ ಇಷ್ಟ. ಮನೇಲಿ ಊಟನೇ ಮಾಡಿಲ್ಲ, ಮನೆಗೆ ಹೋಗಿಲ್ಲ ಸರಿಯಾಗಿ. ಒಂದು ಅವರ್ ಏನೋ ಇದ್ದೆ ಅಷ್ಟೇ. ಏನ್ ಓದಿರೋದ್ ಗಿಲ್ಲಿ? ITI. ಹೌದಾ? ಫೀಲ್ಡ್ ಟೋಟಲಿ ಚೇಂಜ್ ಅಲ್ಲ. ಕ್ಲಾಸ್ಮೇಟ್ಸ್ ಎಲ್ಲ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ? ಯಾರ ಕೈಗೂ ಸಿಕ್ತಿಲ್ಲ ಅನ್ಸುತ್ತಲ್ಲ, ನಮ್ ಕೈಗೆ ಸಿಗ್ತಾ ಇಲ್ಲ. ಇಲ್ಲ ಮೇಡಮ್, ಮಾತಾಡ್ಸ್ಬೇಕು, ಎಲ್ರಿಗೂ ಒಂದ್ಸಲಿ ಹೋಗ್ಬೇಕು, ನಮ್ ಸ್ಕೂಲ್ಗೆ ಹೋಗ್ಬೇಕು, ಮೀಟ್ ಮಾಡ್ಬೇಕು, ಮಾತಾಡ್ಬೇಕು, ಎಲ್ರು ಮಾತಾಡ್ಸ್ಬೇಕು ಮೇಡಮ್. ನಮ್ ಫ್ರೆಂಡ್ಸ್ ಅವ್ರು ಇಲ್ಲ ಅಂದ್ರೆ ಆಗುದೇ ಇಲ್ಲ. ಅಂದ್ರೆ ಅವ್ರ ಜೊತೆ ಕಂಫರ್ಟ್ ಝೋನ್ ಇರ್ತದಲ್ಲ ಒಂದು. ಈಗ ರಿಯಾಲಿಟಿ ಶೋಸ್ ಗೆದ್ದಿಲ್ಲ ಅಂತ ಹೇಳಿ ದೊಡ್ಡ ರಿಯಾಲಿಟಿ ಶೋನೇ ಗೆದ್ಬಿಟ್ರಿ, ಮತ್ತೇನ ರಿಯಾಲಿಟಿ ಶೋ ಕಡೆ ಹೋಗ್ತೀರಾ? ಮೇಡಮ್ ಅಲ್ಲಿಂದನೇ ಬಂದಿರೋದು ಮೇಡಮ್, ಹೋಗ್ಲೇಬೇಕಲ್ಲ ಮೇಡಮ್, ಹೋಗ್ಬೇಕು, ರಿಯಾಲಿಟಿ ಶೋ ಮಾಡ್ಬೇಕು. ಈಗ ನನ್ನ ಸ್ಟ್ರೆಂತ್ ಏನು, ನಾನು ಏನ್ರಲ್ಲಿ ಗುರ್ತಿಸ್ಕೊಂಡಿರೋದು ಅದನ್ನ ಬಿಡಬಾರ್ದಲ್ಲ ಮೇಡಮ್. ಯಾಕಂದ್ರೆ ಅದೇ ಅಲ್ಲ ಮೇಡಮ್ ಜನರು. ಈಗ ನೋಡ್ರಿ, ಒಂದು ದಿನ ಈಗ ಒಂದು 100-113 ದಿನ ನೋಡ್ತಾನೆ ಇದ್ರು ಜನ ಕಂಟಿನ್ಯೂ 1.5 ಅವರ್ ಅಂದ್ರೆ ಡೈಲಿ ಒಂದೊಂದು ಸಿನಿಮಾ ಲೆಕ್ಕ ಅಲ್ಲ ಮೇಡಮ್. ಅದನ್ನ ಬಿಡಕ್ಕಾಗಲ್ಲ ಮೇಡಮ್. ಈಗ
ಒಂದು ಆಕ್ಟರ್ ಅಂದ್ಮೇಲೆ ವರ್ಸಿಟಾಲಿಟಿ ಇರಬೇಕು ಅಂತ ಹೇಳ್ತಾರೆ ಅಲ್ವಾ? ಈಗ ಕಾಮಿಡಿನೇ ನಿಮ್ ಸ್ಟ್ರೆಂತ್ ಅಂದ್ರೆ ಎಲ್ಲಾ ತರದ ಪಾತ್ರನೂ ಮಾಡ್ಬೇಕು. ವರ್ಸಿಟಾಲಿಟಿ ವರ್ಸಿಟಾಲಿಟಿ ಅಂತ ಭಯನೇ ಆಗ್ಬಿಡ್ತೀವಿ ಅಷ್ಟು ಅಂತ. ಇಲ್ಲ 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 ಅಂದ್ರೆ ಎಲ್ಲಾ ತರದ ಪಾತ್ರ, ವಿಭಿನ್ನ ಪಾತ್ರ ಮಾಡ್ಬೇಕು. ಈಗ ಕೇಳಿ ಆಕ್ಟರ್ಗಳಿಗೆ ನನ್ಗೆ ಯಾವ ತರ ರೋಲ್ ಮಾಡ್ಬೇಕು ಅಂತ ಇಷ್ಟ, ಇಂಥದ್ ಮಾಡ್ಬೇಕು ಅಂತ ಇಷ್ಟ. ಈ ಒಂದು ಜಾನರಿಗೆ ಫಿಕ್ಸ್ ಆಗ್ಬಿಟ್ರೆ ಅದ್ ಕಷ್ಟ. ಕಾಮಿಡಿನೇ ಮಾಡ್ತಾ ಇದ್ರೆ ಅದೇ ಆಫರ್ಗಳು ಬರ್ತಾ ಇರುತ್ತೆ, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈ ಮಾಸ್ ಹೀರೋ ಆಗೋ ತರದೆಲ್ಲ ಆಸೆ ಇದೆಯಾ ಗಿಲ್ಲಿಗೆ? ಇಲ್ಲ ಆತರ ಏನಿಲ್ಲ ಮೇಡಮ್. ಫೈಟ್ ಮಾಡೋದು ಅದೇ ಮೇಡಮ್. ಈಗ ನಾನು ಏನ್ರಲ್ಲಿ ಗುರ್ತಿಸ್ಕೊಂಡಿದ್ದೀನಿ ಕಾಮಿಡಿ, ಇದು ಅಲ್ಲೇ ಏನಾದ್ರು ಮಾಡಕ್ ಟ್ರೈ ಮಾಡ್ಬೇಕು. ಈಗ ಅದಕ್ಕೆ ಪ್ರಿಪೇರ್ ಆಗ್ಬೇಕು. ಈಗ ನಾನು ಮಾಸ್ ಹೀರೋ ಆಗ್ಬೇಕು, ಇದಾಗ್ಬೇಕು ಅಂದ್ರೆ ಅದಕ್ಕೆ ಪ್ರಿಪೇರ್ ಆಗ್ಬೇಕಲ್ಲ ಮೇಡಮ್, ಅದಕ್ಕೆ ರೆಡಿ ಆಗ್ಬೇಕು. ಈಗೇನು ಕೈಲಿ ಇರೋದು ಅದನ್ನ ನೋಡ್ಬೇಕು ಅಷ್ಟೇ. ಈಗ ಶಿವಣ್ಣನ್ ಜೊತೆ ಒಂದ್ ಸಿನಿಮಾ ಅವರೇ ಇಷ್ಟಪಡ್ತಿರೋದ್ರಿಂದ ಯಾವ ತರ ರೋಲ್ ಬೇಕು ಅವ್ರ ಜೊತೆ ಮಾಡಕ್ಕೆ? ಅಯ್ಯೋ ಮೇಡಮ್, ಅವ್ರ ಪಕ್ಕ ನಿಂತ್ಕೊಂಡ್ರೆ ಸಾಕು ಮೇಡಮ್. ಆದ್ರೆ ಒಂದ್ ರೋಲ್ ಅಂತ ಬೇಕಲ್ಲ, ಪಕ್ಕ ನಿಂತ್ಕೊಂತೀನಿ ಅಂದ್ರೆ ಯಾವ್ದು ಕಾಮಿಡಿ ರೋಲ್ ಸಿಕ್ಕಿದ್ರು ಸರಿ ಮೇಡಮ್. ಕಾಮಿಡಿ ರೋಲ್. ಇನ್ನೊಂದ್ ವಿಷಯ ಗೊತ್ತಾ ನಿಮ್ಗೆ, ನೀವು ಚಿಕ್ಕಣ್ಣನ ಏನೋ ಕಾಂಪೀಟ್ ಮಾಡ್ತೀರಾ ಅಂತ ಮಾತು ಹಂಗ್ ಚರ್ಚೆಗಳು ನಡೀತಾ ಇದೆ. ಚಿಕ್ಕಣ್ಣನ್ ಮೀಟ್ ಮಾಡಿದೀರಾ? ಈ ಒಂದು ಇದ್ರಲ್ಲಿ ನಮ್ಮ ಕುಟುಂಬ ಅವಾರ್ಡ್ಸ್ ಅಲ್ಲಿ ಸಿಕ್ಕಿದ್ರು. ಒಂದ್ಸಲ ಮಾತಾಡ್ಸಿದ್ರೆ, ಅಣ್ಣ ನಾನು ನಿಮ್ ಸಖತ್ ಇಷ್ಟ ಕಾರಣ ನೀವು ನನ್ಗೆ ಅಂತೆಲ್ಲ ಮಾತಾಡ್ಸಿದ್ದೆ. ಏನಂದ್ರೆ ಅವರು ಯಾವರು ಅಂತೆಲ್ಲ ಕೇಳಿದ್ರು. ಅವ್ರಿಗೆ ನೆನಪಿಲ್ಲ ಅನ್ಸುತ್ತೆ ಅದು. ನಾನ್ ಮಾತಾಡ್ಸಿದ್ದೆ ಕೈ ಕೊಟ್ಬಿಟ್ಟು. ನಿಮ್ ತುಂಬಾ ಫೇವ್ರೇಟ್ ಕಾಮಿಡಿಯನ್ ಕನ್ನಡದಲ್ಲಿ? ಅದು ಸರಳಣ್ಣ ಇಷ್ಟ, ಎಲ್ರು ಇಷ್ಟ ಆಲ್ಮೋಸ್ಟ್. ಸರಳಣ್ಣ ಒಂಚೂರು ಜಾಸ್ತಿ ಇಷ್ಟ ಸರ್. ಅಧ್ಯಕ್ಷ ಸಿನಿಮಾ ಎಷ್ಟತಿ ನೋಡಿದೀರಾ? ದೊಡ್ಡಣ್ಣ ಇಷ್ಟ, ನಮ್ ದೊಡ್ಡಣ್ಣ ಸರ್. ಅಧ್ಯಕ್ಷ ಸಿನಿಮಾ ನಾನು ಕಾಲೇಜ್ ಹೇಳಿದ್ನಲ್ಲ, ಕಾಲೇಜು ಮೊದಲನೇ ದಿನ ಕಾಲೇಜ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗಿರಲ್ಲ, ಪಿಕ್ಚರ್ಗೆ ಹೋಗಿದೆ ಅಧ್ಯಕ್ಷ ಫಿಲಮ್ಗೆ. ಈಗ ನಾನಂತೂ ಸಿಕ್ಕಾಪಟ್ಟೆ ನೋಡಿರೋದು, ನನಗೆ ಬರೋದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದಾಗ ನಿಮ್ದು ರೆಸ್ಪೆಕ್ಟ್ ಅಂದ್ರೆ ಏನು ಅಂತ. ಆ ಡೈಲಾಗ್ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಏನು? ಬೇಡ ಸುಮ್ಮನೆ ಇಲ್ಲ ಹೇಳಿ. ರೆಸ್ಪೆಕ್ಟ್. ನಿಮ್ಮ ಹೆಸರೇನು? ಶರ್ಮಿತಾ. ನನ್ ಮೇಲೆ ಕಾಮಿಡಿ ಮಾಡ್ಬೇಡಿ ನೀವು. ಶರ್ಮಿತಾ ಹೋಗು ಅಂದ್ರೆ ಅದು ರೆಸ್ಪೆಕ್ಟ್ ಅಲ್ಲ. ಶರ್ಮಿತಾ ಅವರೇ ಸ್ವಲ್ಪ ಹೋಗಿ, ಅದು ರೆಸ್ಪೆಕ್ಟ್. ಶರ್ಮಿತಾ ಎದೇಳು ಅದು ರೆಸ್ಪೆಕ್ಟ್ ಅಲ್ಲ. ಶರ್ಮಿತಾ ಅವರೇ ಮೇಲೆ ಎದೇಳಿ, ಇದು ರೆಸ್ಪೆಕ್ಟ್. ಅಂದ್ರೆ ಗೊತ್ತಾಯ್ತು, ಇಂಟರ್ವ್ಯೂ ಮುಗಿಸಿ ಅಂತ. ಇವರು ರಘು ಅವ್ರ ಪ್ರಿನ್ಸಿಪಲ್ ಆಗಿದ್ದ ಒಂದು ಹಾಡು ಹೇಳಿದ್ರಿ, ನೆನ್ಪಿದ್ಯಾ? ಅದ್ ಹೆಂಗೆ ಆನ್ ಸ್ಪಾಟ್? ಅದೇ ಮೇಡಮ್, ಆ ಟೈಮಲ್ಲಿ ಏನಾದ್ರು ಬಿಗ್ ಬಾಸ್ ಹೇಳಿದ್ರು, ಏನಾದ್ರು ಸಾಂಗ್ ಮಾಡ್ರಿ, ಹೊಗಳು ತರ ಇರ್ಬೇಕು, ರಾಜಾದಿರಾಜ್ ಆ ತರ ಇರ್ಬೇಕು, ಅವ್ರನ್ನ ಹೊಗಳು ತರ ಅಂತ. ನಾನೇನ್ ಮಾಡಿದ್ದೆ, ಅದನ್ನ ಉಲ್ಟಾ ಮಾಡ್ಕೊಂಡಿದ್ದೆ. ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ಸುಮ್ನೆ ಮಾತಾಡಿ ಡಿಸ್ಕಸ್ ಮಾಡ್ಬೇಕಾದ್ರೆ, ಹಿಂಗ್ ಮಾಡ್ರಿ, ಹಿಂಗ್ ಈ ಲೈನ್ ಹೇಳ್ರಿ ಅಂತ ಸುಮ್ನೆ ನಮ್ ಟೀಮ್ ಜೊತೆ ಡಿಸ್ಕಸ್ ಮಾಡಿದ್ದು. ಸ್ಟೂಡೆಂಟ್ ಎಲ್ಲ ಇರ್ತಾರಲ್ಲ ಜೊತೆ, ಅದು ಹಂಗೆಲ್ಲ ಹೇಳಂಗಿಲ್ಲ, ಬಿಗ್ ಬಾಸ್ ಹೇಳವ್ರೆ ಅಂತೆಲ್ಲ ಹೇಳಿದ್ರಲ್ಲ. ಸರಿ ಆಯ್ತು ಅಂದ್ಬಿಟ್ಟು ನಾನು ಸಖತ್ತು ರೇಗಿಸ್ತಾ ಇದ್ನಲ್ಲ, ಅವರು ಏನೋ ಎದ್ದೋಗು ಆಚೆಗೆ, ನಿಂತ್ಕೋ ಬೆಂಚ್ ಮೇಲೆ ಹಂಗೆ ಹೇಳ್ತಾನೆ ಇದ್ರು. ಅದಕ್ಕೆ ನನಗ್ ಕೋಪ ಬಂದ್ಬಿಟ್ಟು ಹೇಳ್ಬಿಟ್ಟೆ. ಆಮೇಲೆ ಓಡಿಸ್ತಾ ಇದ್ರು, ರೌಂಡ್ ಹೊಡ್ಕ 3 ರೌಂಡ್ 4 ರೌಂಡ್ ಅಂತ. ಅವಾಗ ಹೇಳಿದ್ದು, ನಾಯಿ ಹೊಡಿಯಬೇಕು ಒಂದು ಕೋಲು, ಬೆಳಿಗ್ಗೆ ಕುಡಿಯಬೇಕು ಎಮ್ಮೆ ಹಾಲು, ಯಾರಿಗ್ ಬೇಕು ಇಂತ ಪ್ರಿನ್ಸಿಪಾಲು. ಹಂಗೆ ಇದೆಲ್ಲ ಹಿಂಗ ಆನ್ ಸ್ಪಾಟ್ ಹೆಂಗೆ ಹೊಳಿಯೋದು? ಅಂದ್ರೆ ರೈಟಿಂಗ್ ಅದಕ್ಕೆಲ್ಲ ಮೇಡಮ್ ಬರೀತಿದೆ ಮೇಡಮ್. ಅದು ಎಷ್ಟು ನೋಡಿ, ನಾವು ಮಾಡಿರೋದು ಕೆಲ್ಸಗಳು, ನಾವು ಮಾಡಿರೋ ನಾವ್ ಏನ್ ಅನ್ಕೊಂಡಿರ್ತೀವಿ ಅದ್ ಆಯ್ತಾದೆ ಅಂದ್ರೆ ಎಫರ್ಟು ಅಷ್ಟೇ ಇರ್ಬೇಕಲ್ಲ ಮೇಡಮ್. ಈಗ ಬರವಣಿಗೆ ಈಸಿಯಾಗಿ ಯಾವ್ದು ಸಿಗಲ್ಲ, ಕಷ್ಟಪಟ್ಟಿರ್ಬೇಕು.